ಕರ್ನಾಟಕ ಯುವ ಶಕ್ತಿ ರೈತ ಮಕ್ಕಳ ಮಹಾಶಕ್ತಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಕ್ತಿ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಮಾತನಾಡಿದರು. ಕೊನೆಗೆ 19 ಮಕ್ಕಳು ಬೇಜಾರು ಪಟ್ಟ, ಅಲ್ಲಿ ಹಾಸ್ಟೆಲ್ ಅದು ಬೇಜಾರು ಪಟ್ಟ 19 ಮಕ್ಕಳು ತಮ್ಮ ಪಾರ್ಟಿ ಗಂಟು ಕಟ್ಕೊಂಡ ಸ್ವಾಮಿಗಳ ನಾವು 19 ಮಂದಿ ಗುರುಗಳು ಬಿಡ್ತೀವಿ, ನೀವು ಅವನೊಬ್ಬರನ್ನ ಇಟ್ಕೋತೀರೋ ಅಥವಾ ನಮ್ಮನ್ನು ಕಳಿಸ್ತೀವಿ, ನಮ್ಮನ್ನ ಕಳಿಸಿ ಅವನ ಇಟ್ಕೋರಿ ಅಂತ ಹೇಳಿದರು. ಕೊನೆಗೆ ಅವರು ಸ್ವಾಮಿಗಳು ವಿಚಾರ ಇಲ್ಲ ನೋಡ್ತೀನಿ, ಇಲ್ಲ ನೋಡೋಂಗಿಲ್ಲ, ಇವತ್ತೊಂದು ತೀರ್ಮಾನ ಆಗಬೇಕು, ನೀವು ಹೇಳಿ 19 ಜನ ನಾವರ ಸಾಲಿ ಬಿಟ್ಟು ಹೋಗ್ಬೇಕು, ಗುರುಗಳು ಬಿಟ್ಟು ಹೋಗ್ಬೇಕು, ಅವನಾರ ಕಳಿಸ್ಬೇಕು. ಸ್ವಾಮಿಗಳು ಹೇಳಿದ್ರಂತ, ನೀವು 19 ಹೋರಪ್ಪ, ಆ ಕಳು ಮಾಡೋಣ ನಮ್ಮ ಮಠದಾಗಲ್ಲಿ ಅವನ್ನ ಕಳಿಸೋದು ಅಂತ ಹೇಳಿದ್ರು. ಕಳಿಸು ಅಂತ ಹೇಳಿದ್ಕೊಳ್ಳಿ ಮಕ್ಕಳಿಗೆ ಶಾಕ್ ಆಗಿಬಿಡಿದಂತೆ. ಇಷ್ಟು ಆನೆಸ್ಟಾಗಿ ಇಷ್ಟೆಲ್ಲ ನಂಬಿಯಿಂದ ಇದ್ಕೊಂಡು ಹಗಲು ರಾತ್ರಿ ದುಡಿದು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಮನೆಯವ್ರು ಕಳಿಸ್ತಾರೆ ಹೊರಗೆ ಇವರಂಥ ಸ್ವಾಮಿಗಳತ್ತ ಬೈದ್ಕೊಂಡು ಹೊಂಟ್ರು. ಅವರು ಹೋಗೋ ಮುಂದೆ ಒಬ್ಬರು ಕೇಳಿದ, ಸ್ವಾಮಿಗಳು ನಮಸ್ಕಾರ ರೀ, ಭಾಳ ದೊಡ್ಡ ಮನುಷ್ಯರಿದ್ರಿ ನೀವು, ಇಷ್ಟು ಆನೆಸ್ಟಾಗಿ ನಾವು ಕೆಲಸ ಮಾಡಿ ಆಡಿಸಿದ್ದ ನಮ್ಮನ್ನು ನೀವು ಬಿಟ್ಟು ಆ ಕಳೆ ಇಟ್ಟುಕೊಂಡಿಲ್ಲ, ಏನು ರೀ ನಿಮ್ಮ ಬುದ್ಧಿಗೆ ಐತಲ್ಲ ಸ್ವಾಮಿಗಳು ಅಂದಂತೆ. ಸ್ವಾಮಿಗಳು ಹೇಳಿದಂತೆ, ನೋಡಪ್ಪ ನೀವು 19 ಮಂದಿ ಎಲ್ಲ ಸಂಸ್ಕಾರ ಹೊಂದಿರಿ, ನೀವು ಹೊರಗಡೆ ಹೋದ್ರೆ ಸಮಾಜಕ್ಕೆ ಒಳ್ಳೇದು ಮಾಡ್ತೀರಿ, ನೀವು ಯಾರು ಕೆಟ್ಟ ಮಾಡೋಂಗಿಲ್ಲ. ಈ ಕಳ್ಳನ ಬಿಟ್ಟರೆ ಎಲ್ಲರೂ ಕಳ್ಳತನ ಮಾಡ್ಕೋತಾರೆ, ಕಳ್ಳನ ಮಾಡ್ತಾನೆ, ಅದಕ್ಕೆ ಇವನ್ನೆಲ್ಲ ಸುಧಾರಣೆ ಮಾಡಿ ನಿಮ್ಮಂಗಾಗಿ ಎಲ್ಲಿ ಮಠ ಆಗೋದು ಅಲ್ಲಿ ಮಠ ಇವ್ನು ಇಲ್ಲಿ ಇಟ್ಕೋತಾನೋ ಆಗ್ಲಿಕ್ಕೆ ಕಳಕಿ ಮಠದಲ್ಲಿ ಅವ್ನು ಸ್ವಾಮಿ ಮಾಡ್ತಾನೆ ಅಂದ್ರೆ ಅರ್ಥವ್ರು. ಅಂದರೆ ನೋಡಿ ಸ್ವಾಮಿಗಳ ವಿಚಾರ ಹೆಂಗಿತ್ತಂದ್ರೆ ಸಮಾಜಕ್ಕೆ ಒಂದು 10 ತತ್ತಿಯಲ್ಲಿ ಒಂದು ಕೊಳ ತತ್ತಿಯವರು ಏನಾಗತ್ತಿ ಗೊತ್ತ ನಿಮಗೆ, ಹಂಗೆ ಸಮಾಜಕ್ಕೆ ಅವ್ನು ಕಂಟಕ ಆಗೋದಂತ ಸ್ವಾಮಿಗಳು ಇಟ್ಕೊಂಡು ಅವನ್ನ ಪ್ರಜ್ಞಾವಂತನ ಮಾಡಿ 2-3 ವರ್ಷ ಅವ್ನು ಟ್ರೈನಿಂಗ್ ಕೊಟ್ಟು ಆಮೇಲೆ ಅವ್ನು ಏನಂತ ಸಮಾಜಕ್ಕೆ ಬಿಟ್ಟುಕೊಟ್ರಂತ. ಆ ಸಮಾಜಕ್ಕೆ ಬಿಟ್ಟು ಕೊಟ್ಟಾಗ ಒಬ್ಬ ದೊಡ್ಡ ಜ್ಞಾನಿ ಆದಂಥ ಊರೂರು ಅಡ್ಡಾಡೆಲ್ಲ ಈ ಬಡತನದಲ್ಲಿದ್ದವ್ರನ್ನ, ಕುಡಿಯೋರನ್ನ ಮತ್ತು ಸೇದವ್ರನ್ನ ಇವನ್ನೆಲ್ಲ ಬಿಡಿಸ್ಕೊತ ಹೋಗಿ ಅವನ ಜೀವನದಲ್ಲಿ 50 ವರ್ಷದವರೆಗೆ ಒಂದು 106 ತಾಲೂಕುಗಳನ್ನು ಸುಧಾರಣೆ ಮಾಡಿ, ಸಾವಿರಾರು ಸುಧಾರಣೆ ಮಾಡಿ ಅವ ಒಳ್ಳೆ ಮನುಷ್ಯ ಅನಿಸ್ಕೊಂಡ. ಹಂಗೆ ಗುರುಕುಲದಲ್ಲಿ ಕಲಿತಂಥ ವಿದ್ಯಾರ್ಥಿನೂ ಕೆಟ್ಟಿದ್ದಂಥವನು ಒಳ್ಳೆ ಆಗ್ತಾನೆ. ಸಂಸ್ಕಾರ ಭಾಳ ಮುಖ್ಯ ಅನ್ನೋದನ್ನು ನೀವು ನೆನಪಿಟ್ಕೋರಿ. ತಾಯಿ ತಂದೆ ನಿಮ್ಗೆ ಹೇಳ್ತೇನೆ, ಸಾಲಿ ಕಲಿಸಿದ್ರೆ ನಿಮ್ಮ ಮಕ್ಕಳ ಜವಾಬ್ದಾರಿ ಮುಗಿಲಿಲ್ಲ, ಅವ್ನು ಹೋದ ಎಷ್ಟೊತ್ತಿಗೆ ಬಂದ ಏನು ಮಾಡ್ದ ಎಲ್ಲ ತಿಳ್ಕೊಬೇಕು. ತಿಳ್ಕೊಳ್ತಿದ್ರೆ ಏನಾಗುತ್ತೆ, ಯಾಕಂದ್ರೆ ನಿಮಗೆ ಭಾಳ ವಿಚಾರ ಮಕ್ಕಳು ಭಾಳ ಅವ್ರ ಸಲುವಾಗಿ ಹೇಳಕ್ಕೊಂತೀನಿ. ಒಂದು ವಿಚಾರ ಹೇಳ್ತೀನಿ ನಾನು, 2 ಇರ್ತಾವೆ ನಮ್ಮಲ್ಲಿ. ಏನಂದ್ರೆ ತಂದೆ ತಾಯಿ ನಿಷ್ಕಾಳಜಿ ಮಾಡೋದು ಏನಕ್ಕ ಅನ್ನೋದನ್ನು ಒಂದು ಹೇಳ್ತೀನಿ ನಾನು. ಒಂದು ನಮ್ಮಲ್ಲಿ ಆನುವಂಶಿಕತೆ ಮತ್ತು ಪರಿಸರ ಇರ್ತೈತಿ. ಆನುವಂಶಿಕತೆ ನಮ್ಮ ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕಾ ಮುಖಂಡರ ಒಂದು ಪರಿಶ್ರಮದಿಂದ ಇವತ್ತು ಅಭೂತಪೂರ್ವ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಶಿಕ್ಷಣ ಶಕ್ತಿ 2026 ಸಮಾರಂಭವನ್ನು ಇವತ್ತು ಏನು ನಮ್ಮ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು ಇವತ್ತು ಏನು ಉದ್ಘಾಟನೆ ಮಾಡಿ ಈ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕ ಒಂದು ಪ್ರೇರಣೆಯಾದಂಥ ಮಾತುಗಳನ್ನಾಡಿ ಇವತ್ತು ಆ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದಲ್ಲಿ ವಿಚಾರ ಮಾಡುವ ರೀತಿ ಮಾಡಿರ್ತಕ್ಕಂಥದ್ದು ಭಾಳ ಒಂದು ನಮ್ಮ ಸಂಘಟನೆಗೆ ಒಂದು ಬಲವಾದಂತೆ. ಅದರೊಂದಿಗೆ ಇವತ್ತು ನಾವು ಏನು ನಮ್ಮ ಸಂಘಟನೆಯ ಉದ್ದೇಶಗಳಿವೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ರೈತರು ಇವತ್ತು ಯಾವುದೇ ರೀತಿ ಸಮಸ್ಯೆಗೆ ಒಳಪಡಬಾರದು ಅನ್ನುವ ರೀತಿಯಲ್ಲಿ ನಮ್ಮ ಸಂಘಟನೆ ನಡೆದುಕೊಳ್ಳುತ್ತೆ. ಅದರೊಂದಿಗೆ ಆ ಉದ್ದೇಶಗಳು ಸಂಪೂರ್ಣವಾಗಿ ನಾವು ಫಲಪ್ರದವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದರೊಂದಿಗೆ ವಿಶೇಷವಾಗಿ ಇವತ್ತು ಏನು 300 ವಿದ್ಯಾರ್ಥಿಗಳಿಗೆ
ನಾವು ಭಾಳ ಸಂತೋಷ ಪಡ್ತಕ್ಕಂಥ ವಿಷಯ. 300 ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ಕೊಟ್ಟು ಗೌರವಿಸಲಾಗಿದೆ ಅನ್ನುವಂಥ ಒಂದು ಸಂತೋಷ ನಮ್ಮ ಸಂಘಟನೆಯ ದೊಡ್ಡ ಯಶಸ್ವಿ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ಏನು ಗಣ್ಯರು, ಪೂಜ್ಯರು ಮತ್ತು ಅನೇಕ ಹೋರಾಟಗಾರರು, ಪತ್ರಕರ್ತರು, ಶಾಲಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ಇವತ್ತು ಶಾಲಾ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಪ್ರಿನ್ಸಿಪಾಲ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಅಭೂತಪೂರ್ವ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸಂಘಟನೆಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಸಂಘಟನೆ ಒಗ್ಗಟ್ಟಿನ ಮಂತ್ರವನ್ನು ಮಾಡಿದ್ದೆ, ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ಮಾಡಿದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲ, ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮದ ಏನು ಪಾಲುದಾರರು ನಮ್ಮ ಸಂಘಟನೆ ಮುಖಂಡರಿದ್ದಾರೆ, ಇವತ್ತು ಈ ಯಶಸ್ವಿಗೆ ಕಾರಣರಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಸದಾ ಜೊತೆಗಿದ್ದು ಸದಾ ಯಾವುದೇ ರೀತಿ ಅವರಿಗೆ ಉನ್ನತ ಮಟ್ಟಕ್ಕೆ ಹೋಗಲು ನಾವು ಕೂಡ ಅವರ ಯಶಸ್ವಿಗೆ ಕಾರಣರಾಗ್ತೀವಿ ಸಂಘಟನೆ ಮುಖಂಡರಿಗೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ 300 ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ವಾಹಿನಿಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯನ್ನು ಕಾಣಲಿ, IAS IPS ಅಧಿಕಾರಿಗಳಾಗಲಿ, ಇವತ್ತು ದೇಶದ ಸೇವೆ ಮಾಡಲಿ, ನಾಡಿನ ಸೇವೆ ಮಾಡಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಬ್ಬ ರೈತರ ಏಳಿಗೆಯಾಗಿ ದುಡಿಯಲಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸಂಘಟನೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಆಶೆಗಳು ಈಡೇರಿಸ್ತಕ್ಕಂಥ ಕಾರ್ಯ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ತೊನ್ಸನಹಳ್ಳಿ ಎಸ್ ಅಲ್ಲಂ ಪ್ರಭು ಸಂಸ್ಥಾನ ಮಟ್ಟದ ಪೂಜ್ಯ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಡಾಕ್ಟರ್ ಫಾರೂಕ್ ಮಣ್ಣೂರ್, ನೀಲಕಂಠರಾವ್ ಮುಲ್ಗೆ, ಮಲ್ಲಣ್ಣ ಮಡಿವಾಳ್, ಅವಣ್ಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.